ಇದು ಹತಾಶ ಪ್ರಧಾನಿಯ ಸುಳ್ಳುಗಳಿಂದ ತುಂಬಿರುವಂತಹ ರಾಜಕೀಯ ಭಾಷಣ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಭಾಷಣವನ್ನ ತೀವ್ರವಾಗಿ ವಿರೋಧಿಸಿದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹತಾಶ ಪ್ರಧಾನಿಯ ಸುಳ್ಳುಗಳಿಂದ ತುಂಬಿರುವಂತಹ ರಾಜಕೀಯ ಭಾಷಣ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾರೆ. ಅದು ಮಾತ್ರ ಅಲ್ಲ, ಭಾಷಣದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿಗಳಾಗಿದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಜೊತೆಗೆ ಬಿಜೆಪಿ ಮತ್ತು RSS ದೇಶಗಳನ್ನ ವಿಭಜನೆ ಮಾಡ್ತಾ ಇದೆ ಅಂತ ಹೇಳಿ ದೊಡ್ಡದಾಗಿ ದೂರ್ತಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾದ ಲೇಖನವನ್ನ ಬರೆದು ಪೋಸ್ಟ್ ಮಾಡ್ತಾರೆ. ಕಳೆದ 12 ವರ್ಷಗಳಿಂದ ತೋರಿಸ್ಲಿಕ್ಕೆ ಅರ್ಥಪೂರ್ಣವಾಗಿ ಏನೂ ಇಲ್ಲ. ಹತಾಶ ಮತ್ತು ಹತಾಶೆಗೊಂಡಿರುವಂತಹ ಪ್ರಧಾನಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾಡಿದಂತಹ ಅಧಿಕೃತ ಭಾಷಣವನ್ನ ಕೆಸರೆರಚಾಟ ಮತ್ತು ಸಂಪೂರ್ಣ ಸುಳ್ಳುಗಳಿಂದ ತುಂಬಿರುವಂತಹ ರಾಜಕೀಯ ಭಾಷಣ ಅಂತ ಹೇಳಿ ಬಿಂಬಿಸಿಕೊಂಡು ಬರೀತಾರೆ. ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಯಲ್ಲಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಗಳು ತಮ್ಮ ವಿರೋಧಿಗಳ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಅಧಿಕೃತ ಯಂತ್ರವನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ ಮತ್ತು ಭಾರತದ ಸಂವಿಧಾನದ ವಿಡಂಬನೆಯಾಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾರೆ. 39 ಬಾರಿ ಕಾಂಗ್ರೆಸ್ ಉಲ್ಲೇಖ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅನ್ನ 59 ಬಾರಿ ಮತ್ತು ಮಹಿಳೆಯರನ್ನ ಕೆಲವೇ ಬಾರಿ ಉಲ್ಲೇಖ ಮಾಡಿದ್ದಾರೆ. ಇದು ದೇಶಕ್ಕೆ ಅವರ ಆದ್ಯತೆಯ ಬಗ್ಗೆ ಎಲ್ಲವನ್ನೂ ಕೂಡ ಹೇಳುತ್ತೆ. ಮಹಿಳೆಯರು ಬಿಜೆಪಿಯ ಆದ್ಯತೆಯಲ್ಲಿಲ್ಲ, ಕಾಂಗ್ರೆಸ್, ಯಾಕಂದ್ರೆ ಕಾಂಗ್ರೆಸ್ ಐತಿಹಾಸಿಕ ಬಲಭಾಗದಲ್ಲಿ ನಿಂತಿದೆ. ಕಾಂಗ್ರೆಸ್ ಯಾವಾಗ್ಲೂ ಕೂಡ ಮಹಿಳಾ ಮೀಸಲಾತಿಯನ್ನ ಬೆಂಬಲ ನೀಡುತ್ತೆ. 2010ರ ಒಂದು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅಂಗೀಕರಿಸಿದ ಪಕ್ಷ ಅಂತಂದ್ರೆ ಅದು ನಮ್ದು. ಅದರಿಂದ ಅದು ಕಳೆದು ಹೋಗೋದಿಲ್ಲ. ಬಿಜೆಪಿ ಆ ಒಂದು ಮಸೂದೆ ಲೋಕಸಭೆಯಲ್ಲಿ ಅಂಗೀಕರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅವರು 2023ರಲ್ಲಿ ಮತ್ತೊಂದು ಮಸೂದೆಯನ್ನ ತಂದ್ರು ಮತ್ತು ಕಾಂಗ್ರೆಸ್ ಪಕ್ಷವು ಅದನ್ನ ಸಹ ಬೆಂಬಲಿಸುತ್ತೆ. ಆ ಮಸೂದೆ ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ. ವಾಸ್ತವವಾಗಿ ಏಪ್ರಿಲ್ 16ರಂದು ಲೋಕಸಭೆಯ ಈ ಒಂದು ಸೀಮಾ ನಿರ್ಣಯ, ಈ ಒಂದು ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನ ಚರ್ಚಿಸುವಾಗ ಇದನ್ನ ತಿಳಿಸಲಾಗಿತ್ತು. ಇದನ್ನ ಅದೇ ಪ್ರಧಾನಿ ಅವರು ಮಾಡಿದ್ದಾರೆ. ಬಿಜೆಪಿ ತನ್ನದೇ ಆಗಿರುವಂತಹ ಮಸೂದೆಯನ್ನ ಪ್ರಕಟಿಸ್ತಾ ಇದೆ. 3 ವರ್ಷಗಳನ್ನ ತೆಗೆದುಕೊಂಡಿತ್ತು ಅಂತ ಭಾರತದ ನಾರಿ ಶಕ್ತಿಗೆ ಅವರು ಬದ್ಧತೆಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡ್ತಾರೆ. ರಾಷ್ಟ್ರಕ್ಕೆ ಸುಳ್ಳು ಹೇಳುವುದನ್ನ ನಿಲ್ಲಿಸಲಿ. ಮೊದಲನೇದಾಗಿ ಅವರು 2023ರಲ್ಲಿ ಕಾನೂನಿನ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವಂತಹ 543 ಲೋಕಸಭಾ ಸ್ಥಾನಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಜಾರಿಗೆ ತರಬೇಕು. ಮಹಿಳೆಯರಿಗೆ ಅವರು ಸರಿಯಾದ ಪ್ರಾಧಾನ್ಯತೆಯನ್ನ ಈಗ ನಿರಾಕರಿಸಬೇಡಿ. ಎರಡನೇದಾಗಿ ಸೀಮಾ ನಿರ್ಣಯ ಮಸೂದೆಯನ್ನ ಅಂದ್ರೆ 3 ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನ ಮಹಿಳಾ ಮೀಸಲಾತಿ ಮಸೂದೆಯೊಂದಿಗೆ ಬೆರೆಸುವುದನ್ನ ನಿಲ್ಲಿಸಿ. ಇದು ಮಹಿಳಾ ಮೀಸಲಾತಿ ಮಸೂದೆಗೆ ತಿದ್ದುಪಡಿ ಅಂತ ಹೇಳಿ ರಾಷ್ಟ್ರಕ್ಕೆ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು. ನಾರಿ ಶಕ್ತಿ ವಂದನ್ ಅಧಿನಿಯಮ ಅದು ಅಲ್ಲ. ಇದು ಸಂಪೂರ್ಣವಾಗಿ ಸೀಮಾ ನಿರ್ಣಯ ಆ ಒಂದು ಮಸೂದೆಯನ್ನ ಮತ್ತಷ್ಟು ವಿಭಜನೆಯನ್ನ ಸೃಷ್ಟಿಸಿದ್ದು ಮತ್ತು ಬಿಜೆಪಿ ಮಾತ್ರ ಯಾವುದೇ ಪ್ರಯೋಜನಗಳು ಕೂಡ ಆಗೋದಿಲ್ಲ. ಪ್ರಯೋಜನವಾಗುವಂತ ರೀತಿಯಲ್ಲಿ ಚುನಾವಣಾ ನಕ್ಷೆಯನ್ನ ರೂಪಿಸಲಿಕ್ಕೆ ರೂಪವನ್ನ ತರಲಾಗಿದೆ. 140 ಕೋಟಿ ಭಾರತೀಯರಿಗೆ ಕ್ಷಮೆ ಯಾಚಿಸಬೇಕು. ಕಾಂಗ್ರೆಸ್ ಯಾವಾಗಲೂ ಕೂಡ ಸುಧಾರಣೆಯ ಪರವಾಗಿದೆ. ಹಸಿರು ಕ್ರಾಂತಿಯ ಮೂಲಕ ಕಾಂಗ್ರೆಸ್ ಭಾರತೀಯ ಕೃಷಿಯನ್ನ ಪರಿವರ್ತಿಸಿತು. ಶ್ವೇತ ಕಾಂಗ್ರೆಸ್ ಮೂಲಕ ಧೈರ್ಯ ಅಭಿವೃದ್ಧಿಯನ್ನ ಮಾಡಲಾಯಿತು, ಬಲಪಡಿಸಲಾಯಿತು. ನಮ್ಮ ಒಂದು ಬಾಹ್ಯಾಕಾಶ ವಲಯವನ್ನ ಸೃಷ್ಟಿ ಮಾಡಲಾಯಿತು. ಇನ್ನು ಭಾರತವನ್ನ ಪರಮಾಣು ಶಕ್ತಿಯನ್ನಾಗಿ ಮಾಡಲಾಯಿತು. 1991ರ ಆರ್ಥಿಕತೆಯನ್ನ ಉದಾಹರಣೆಗೊಳಿಸಲಾಯಿತು. ಮೋದಿಜಿ ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲು 60 ಕೋಟಿ ಆಧಾರ್ ಕಾರ್ಡ್ ಅನ್ನ ವಿತರಣೆ ಮಾಡಿದ್ರು. ಕಾಂಗ್ರೆಸ್ RTI ಆಹಾರ ಭದ್ರತಾ ಕಾಯ್ದೆ ಮತ್ತು NGNREGV ಈ ಒಂದು ಕಾಯ್ದೆ ಅಡಿಯಲ್ಲಿ ಮೋದಿಜಿ ರದ್ದುಗೊಳಿಸಿದ್ರು ಎನ್ನುವಂತಹ ವಿಚಾರಗಳ ಬಗ್ಗೆ ಬರ್ಕೊಂಡ್ರು. ನಾವು ಸೈದ್ಧಾಂತಿಕ ಪೂರ್ವಜರು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾನೂನುಗಳನ್ನು ವಿರೋಧಿಸಿ ಹಿಂದೂ ಸಂಹಿತೆ ಮಸೂದೆಗಳು, ಗೃಹ ಹಿಂಸಾಚಾರದ ಮಸೂದೆಗಳಿಂದ ಹಿಡಿದು ನ್ಯಾಯಮೂರ್ತಿ ವರ್ಮಾ ಈ ಒಂದು ಸಮಿತಿಯ ಶಿಫಾರಸುಗಳ ನಂತರ ಕ್ರಿಮಿನಲ್ ಕಾನೂನು ಸುಧಾರಣೆವರೆಗೂ ಕೂಡ ಭಾರತೀಯ ಇತಿಹಾಸದಲ್ಲಿ ಹಲವು ಪ್ರಮುಖ ಮಹಿಳೆಯರ ಪರವಾಗಿ ಕಾನೂನನ್ನ ತಂದಿದ್ದೇವೆ ಎನ್ನುವಂತ ವಿಚಾರವನ್ನ ಹೇಳ್ತಾರೆ. ಹಾಗೆ ಈ ನಾರಿ ಶಕ್ತಿ ಅನ್ನೋದನ್ನ ನಾವು ವಿರೋಧ ಮಾಡ್ತೇವೆ.
ನಾರಿ ಶಕ್ತಿ ಜೊತೆಗೆ ಇನ್ನೂ ಕೂಡ ಒಂದೆರಡು ಇನ್ಕ್ಲೂಡ್ ಆಗಿದೆ, ಅದನ್ನ ವಿರೋಧ ಮಾಡ್ತಾ ಇದ್ದೇವೆ. ಇದು ಪೋಟ್ರೆ ಹೆಂಗ್ ಮಾಡ್ತಿದ್ದಾರೆ ಬಿಜೆಪಿಯವರು ಅಂದ್ರೆ ಕಾಂಗ್ರೆಸ್ ನಾರಿ ಶಕ್ತಿಯನ್ನ ವಿರೋಧಿಸ್ತಾ ಇದೆ ಅಂತ ಹೇಳಿ ಪೋಟ್ರೆ ಮಾಡ್ತಾರೆ. ಬಟ್ ನಾವು ಇಷ್ಟು ಮಹಿಳೆಯರಿಗೆ ಕೊಟ್ಟಿದ್ದೇವೆ ಎನ್ನುವಂತಹ ವಿಚಾರವನ್ನ ಮತ್ತು ಮೋದಿ ವಿರುದ್ಧವಾಗಿ ಹೇಳಿಕೆಯ ಸುರಿಮಳೆಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿದಾಗಿತ್ತು. ಈ ಹೊತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.